ಹಲೋ ಸ್ನೇಹಿತರೆ, ಇಂದು ನಿಮ್ಮ ವೆಚ್ಚಗಳನ್ನು ಹೇಗೆ ನಿಯಂತ್ರಿಸಬೇಕು ಮತ್ತು ಅಂತಿಮವಾಗಿ ನಿಮ್ಮ ಪ್ರಾಥಮಿಕ ಸಂಸ್ಕರಣಾ ಸೇವೆಗಳ ವ್ಯವಹಾರವನ್ನು ಜಾಣತನದಿಂದ ಹೇಗೆ ಬೆಳೆಸಬೇಕು ಎಂಬುದನ್ನು ನೀವು ಕಲಿಯುವಿರಿ. ಸರಳತೆಗಾಗಿ, ನಿಮ್ಮ ಸೇವೆಯು ಋತುವಿನಲ್ಲಿ ಕಡಲೆಕಾಯಿ ಪ್ರಾಥಮಿಕ ಸಂಸ್ಕರಣೆಯ ಒಂದು ಘಟಕವನ್ನು ಉತ್ಪಾದಿಸುತ್ತದೆ ಎಂದು ಭಾವಿಸಿ. ಒಂದು ಘಟಕದ ಉತ್ಪನ್ನದ ಉತ್ಪಾದನೆಗೆ ನಿಮ್ಮ ಸೇವಾ ಶುಲ್ಕವು ₹100 ಎಂದು ಭಾವಿಸಿ. ನೀವು ₹100ಗಳಿಗೆ ಒಂದು ಘಟಕದ ಉತ್ಪಾದನೆಗೆ ಸೇವೆಯನ್ನು ಒದಗಿಸಿದಾಗ ₹10 ರಿಪೇರಿ ಮತ್ತು ನಿರ್ವಹಣೆಗೆ ಹೋಗುತ್ತವೆ. ನೀವು ₹100ಗಳಿಗೆ ಸೇವೆಯನ್ನು ಒದಗಿಸಿದಾಗ ವಿದ್ಯುತ್ ಮತ್ತು ನೀರಿನಂತಹ ಉಪಯುಕ್ತತೆಗಳಿಗೆ ಇನ್ನೂ ₹12 ಮತ್ತು ನಿಮ್ಮ ಕಾರ್ಮಿಕರಿಗೆ ಪಾವತಿಸಲು ₹11ವರೆಗೆ ನೀವು ಹೊರಗಿನ ಕಾರ್ಮಿಕರನ್ನು ನೇಮಿಸಿಕೊಳ್ಳುತ್ತಿದ್ದರೆ. ಆದ್ದರಿಂದ ನೀವು ₹100 ಗಳಿಸುವ ಉತ್ಪನ್ನದ ಪ್ರತಿ ಘಟಕಕ್ಕೆ ಸೇವೆಯನ್ನು ಒದಗಿಸಲು ನಿಮಗೆ ₹33 ವೆಚ್ಚವಾಗುತ್ತದೆ. ಇದರರ್ಥ ನೀವು ಉತ್ಪನ್ನದ ಪ್ರತಿ ಘಟಕಕ್ಕೆ ಸೇವೆಯನ್ನು ಒದಗಿಸುವುದರಿಂದ ₹67 ಲಾಭವನ್ನು ಗಳಿಸುತ್ತೀರಿ. ಇದು ನಿವ್ವಳ ಲಾಭದ ಅಂಚನ್ನು ₹67ಕ್ಕೆ ಸರಳೀಕರಿಸುತ್ತದೆ. ತ್ವರಿತವಾಗಿ ಲಾಭವನ್ನು ಗಳಿಸಲು ನಿಮ್ಮ ನಿಗದಿತ ವೆಚ್ಚಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ಬಾಡಿಗೆಗೆ ನೀಡುವ ಬದಲು ನಿಮ್ಮ ಸ್ವಂತ ಯಂತ್ರಗಳು ಮತ್ತು ಸಲಕರಣೆಗಳನ್ನು ಬಳಸಿ. ಆರಂಭದಲ್ಲಿ ಕಾರ್ಮಿಕ ವೆಚ್ಚವನ್ನು ಉಳಿಸಲು ಕುಟುಂಬ ಸದಸ್ಯರು ನಿಮ್ಮೊಂದಿಗೆ ಕೆಲಸ ಮಾಡುವಂತೆ ಮಾಡಿ. ಸಾಲ ಪಡೆಯುವ ಬದಲು ನಿಮ್ಮ ಸ್ವಂತ ಹಣವನ್ನು ಬಳಸಿ ಅಥವಾ ಸ್ನೇಹಿತರು, ಕುಟುಂಬ ಮತ್ತು ವ್ಯಾಪಾರ ಪಾಲುದಾರರ ಸಹಾಯವನ್ನು ಪಡೆಯಿರಿ. ಈ ರೀತಿಯಲ್ಲಿ ನೀವು ನಿಯಮಿತ ಬಡ್ಡಿಯನ್ನು ಪಾವತಿಸಬೇಕಾಗಿಲ್ಲ, ಅವರಿಗೆ ನಿಗದಿತ ಪಾವತಿಯ ಬದಲು ಲಾಭದ ಪಾಲನ್ನು ನೀಡಿ. ನೀವು ಈ ವೆಚ್ಚಗಳನ್ನು ಕಡಿಮೆ ಇಟ್ಟುಕೊಂಡರೆ ನೀವು ಮೊದಲ ತಿಂಗಳಲ್ಲಿಯೇ ಲಾಭವನ್ನು ಗಳಿಸಲು ప్రారంభిಸಬಹುದು. ఆల్ ది బెస్ట్. చూసినందుకు ధన్యవాదాలు. దయచేసి లైక్ చేయండి, షేర్ చేయండి, వ్యాపార్ కోచ్ ఛానల్కు సబ్స్క్రైబ్ చేయండి.